ನಮಸ್ಕಾರ. ರಾಯಚೂರಿನ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ 2025-26ನೇ ಸಾಲಿನ ಪರೀಕ್ಷಾ ಶುಲ್ಕದ ಅಧಿಸೂಚನೆ ಹೊರಬಿದ್ದಿದೆ. ಇಂಥ ಅಧಿಕೃತ ನೋಟಿಫಿಕೇಷನ್ಗಳು ನೋಡೋಕೆ ಸ್ವಲ್ಪ ಸಂಕೀರ್ಣ ಅನಿಸಿದ್ರೂ ಟೆನ್ಷನ್ ಬೇಡ. ಈ ವಿಶ್ಲೇಷಣೆಯಲ್ಲಿ ನಾವಿದವನ್ನ ಸಂಪೂರ್ಣವಾಗಿ ಅತ್ಯಂತ ಸರಳವಾಗಿ ಡಿಕೋಡ್ ಮಾಡಲಿದ್ದೇವೆ. ಯಾರು ಎಷ್ಟು ಫೀಸ್ ಕಟ್ಟಬೇಕೋ, ಡೆಡ್ ಲೈನ್ಸ್ ಏನು, ಬನ್ನಿ ಶುರು ಮಾಡೋಣ. ಸರಿ, ನಾವಿಂದು ಏನೆಲ್ಲ ಕವರ್ ಮಾಡಲಿದ್ದೇವೆ ಅಂತ ಒಮ್ಮೆ ತ್ವರಿತವಾಗಿ ನೋಡ್ಬಿಡೋಣ. ಅಧಿಸೂಚನೆಯ ಬೇಸಿಕ್ ಡೀಟೇಲ್ಸ್, ರೆಗ್ಯುಲರ್ ಹಾಗೂ ರಿಪೀಟರ್ಸ್ ಶುಲ್ಕದ ಲೆಕ್ಕಾಚಾರ, ಮಿಸ್ ಮಾಡಬಾರ್ದ ದಿನಾಂಕಗಳು ಹಾಗೂ ವಿದ್ಯಾರ್ಥಿಗಳು ಮತ್ತು ಪ್ರಾಂಶುಪಾಲರಿಗಿರುವ ಕಟ್ಟುನಿಟ್ಟಿನ ನಿಯಮಗಳ ಬಗ್ಗೆ ಒಂದೊಂದಾಗಿ ಚರ್ಚಿಸಲಿದ್ದೇವೆ. ಮೊದಲು ಮಾಹಿತಿಯ ಮೂಲವನ್ನು ಖಚಿತಪಡಿಸಿಕೊಳ್ಳೋಣ. ಮೇ 12, 2026ರಂದು ಯೂನಿವರ್ಸಿಟಿ ರಿಲೀಸ್ ಮಾಡಿರುವ ಅಫಿಷಿಯಲ್ ನೋಟಿಫಿಕೇಷನ್ ಇದು. ನಾವು ಮುಂದೆ ಮಾತನಾಡಿರುವ ಪ್ರತಿಯೊಂದು ಅಂಕಿಅಂಶ, ಪ್ರತಿಯೊಂದು ನಿಯಮ ನೇರವಾಗಿ ಇದೇ ಅಧಿಕೃತ ದಾಖಲೆಯಿಂದ ಬಂದಿರೋದು. ಸೊ ಇದು 100ಕ್ಕೆ 100 ವಿಶ್ವಾಸಾರ್ಹ ಮಾಹಿತಿ. ಮೊದಲನೇ ವಿಭಾಗ, ಅಧಿಸೂಚನೆಯ ಅವಲೋಕನ. ಅಂದ್ರೆ ಈ ಹೊಸ ನಿಯಮಗಳು ಎಕ್ಸಾಕ್ಟಾಗಿ ಯಾರಿಗೆ ಅಪ್ಲೈ ಆಗತ್ತೆ ಅನ್ನೋದನ್ನ ಮೊದಲು ಕ್ಲಿಯರ್ ಮಾಡ್ಕೊಳ್ಳೋಣ. ನೋಡಿ, ಮುಂಬರುವ ಜೂನ್ 2026ರ ಯುನಿಸಿಎಮ್ಸ್ ಪೋರ್ಟಲ್ ಪರೀಕ್ಷೆಗಳಿಗೆ ಇದು ಅನ್ವಯ. ನಿರ್ದಿಷ್ಟವಾಗಿ ಹೇಳಬೇಕಂದ್ರೆ ಪಿಜಿ ಅಥವಾ ಸ್ನಾತಕೋತ್ತರ ಪದವಿಯ 2ನೇ ಮತ್ತು 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ. ಅದರಲ್ಲಿ ರೆಗ್ಯುಲರ್ ಮತ್ತು ರಿಪೀಟರ್ಸ್ ಇಬ್ಬರಿಗೂ ಇದು ಸೇರ್ತದೆ. ಜೊತೆಗೆ ಪಿಜಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೂ ಈ ಅಧಿಸೂಚನೆ ಅನ್ವಯಿಸುತ್ತೆ. ಈ ಶೈಕ್ಷಣಿಕ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಬ್ಬರಿಗೂ ಮುಂದಿನ ಮಾಹಿತಿ ಬಹಳ ಮುಖ್ಯ. ವಿಭಾಗ 2, ರೆಗ್ಯುಲರ್ ವಿದ್ಯಾರ್ಥಿಗಳ ಶುಲ್ಕದ ವಿವರ. ಈಗ ಆರ್ಥಿಕವಾಗಿ ಇದು ಹೇಗೆ ವರ್ಕ್ ಆಗುತ್ತೆ, ಎಷ್ಟು ವೆಚ್ಚವಾಗುತ್ತೆ ಅಂತ ಬಿಡಿಸಿ ನೋಡೋಣ. ಯಾವುದೇ ಕೋರ್ಸ್ ಇರ್ಲಿ, ಕೆಲವು ಬೇಸಿಕ್ ಚಾರ್ಜಸ್ ಫಿಕ್ಸ್ ಇರುತ್ತೆ. ಇಲ್ಲಿ ನೋಡಿ, ಅಪ್ಲಿಕೇಶನ್ ಸ್ಕ್ರೂಟಿನಿ ಅಂದ್ರೆ ಅರ್ಜಿ ತಪಾಸಣೆ ಶುಲ್ಕ ಕೇವಲ 10 ರೂಪಾಯಿ. ಆದ್ರೆ ಅರ್ಜಿಗಳ ಸಂಸ್ಕರಣಾ ಶುಲ್ಕ ಅಥವಾ ಪ್ರೊಸೆಸಿಂಗ್ ಫೀ 150 ರೂಪಾಯಿ. ಈ 160 ರೂಪಾಯಿಗಳ ಮೂಲ ಆಡಳಿತಾತ್ಮಕ ಮೊತ್ತವನ್ನು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಪಾವತಿಸಲೇಬೇಕು. ಈಗ ಅಸರಿ ವಿಚಾರಕ್ಕೆ ಬರೋಣ. ನಿಮ್ಮ ಕೋರ್ಸ್ನಲ್ಲಿ ಪ್ರಾಕ್ಟಿಕಲ್ಸ್ ಇದೆಯಾ ಇಲ್ವಾ ಅನ್ನೋದ್ರ ಮೇಲೆ ನಿಮ್ಮ ಫೀಸ್ ಡಿಪೆಂಡ್ ಆಗುತ್ತೆ. ಪ್ರಾಯೋಗಿಕ ಪರೀಕ್ಷೆಗಳು ಅಂದ್ರೆ ಪ್ರಾಕ್ಟಿಕಲ್ಸ್ ಇಲ್ಲದ ವಿಷಯಗಳಿಗೆ ಬೇಸ್ ಫೀಸ್ 1320 ರೂಪಾಯಿ. ಅದೇ ಪ್ರಾಕ್ಟಿಕಲ್ಸ್ ಇರುವ ವಿಷಯಗಳಿಗೆ 1760 ರೂಪಾಯಿ. ಇಷ್ಟೊಂದು ಡಿಫ್ರೆನ್ಸ್ ಇದೆ ಅಲ್ವಾ? ಇದನ್ನ ವಿದ್ಯಾರ್ಥಿಗಳು ಸರಿಯಾಗಿ ಗಮನದಲ್ಲಿಟ್ಕೊಳ್ಬೇಕು. ಮೂರನೇ ವಿಭಾಗದಲ್ಲಿ ರಿಪೀಟರ್ಸ್ ಹಾಗೂ ಶುಲ್ಕ ವಿನಾಯಿತಿ ಪಡೆಯುವ ವಿಶೇಷ ವರ್ಗಗಳ ಬಗ್ಗೆ ಗಮನಹರಿಸೋಣ. ಇವರಿಗೆ ಲೆಕ್ಕಾಚಾರ ಸ್ವಲ್ಪ ವಿಭಿನ್ನವಾಗಿದೆ. ರಿಪೀಟರ್ಸ್ ವಿಚಾರಕ್ಕೆ ಬಂದ್ರೆ ಲೆಕ್ಕಾಚಾರ ಪೇಪರ್ ವೈಸ್ ಇರುತ್ತೆ. ಅರ್ಜಿ ಶುಲ್ಕ 150 ರೂಪಾಯಿ. ಪ್ರಾಕ್ಟಿಕಲ್ಸ್ ಇಲ್ಲದ ಪ್ರತಿ ಪೇಪರ್ಗೆ 300 ರೂಪಾಯಿ. ಅದೇ ಪ್ರಾಕ್ಟಿಕಲ್ಸ್ ಇದ್ರೆ 500 ರೂಪಾಯಿ ಕಟ್ಬೇಕು. ಆದ್ರೆ ಇಲ್ಲಿರೋ ಒಂದು ಬಿಗ್ ಟ್ವಿಸ್ಟ್ ಏನಂದ್ರೆ 3 ಅಥವಾ ಅದಕ್ಕಿಂತ ಹೆಚ್ಚು ಪೇಪರ್ಸ್ ಬರಿತಾ ಇದ್ರೆ ನೀವು ಪೂರ್ತಿ ರೆಗ್ಯುಲರ್ ಫೀಸ್ ಕಟ್ಬೇಕಾಗತ್ತೆ. ಹೌದು, ಅಲ್ಲಿ ಪೇಪರ್ ವೈಸ್ ಲೆಕ್ಕ ನಡೆಯಲ್ಲ. ಈಗ ಈ ನಂಬರ್ ನೋಡಿ, ಕೇವಲ 160 ರೂಪಾಯಿ. ಇದು ನಿಜಕ್ಕೂ ದೊಡ್ಡ ರಿಲೀಫ್. ಅರ್ಹ ಎಸ್ಸಿ, ಎಸ್ಟಿ ಮತ್ತು ಪ್ರವರ್ಗ 1 ವಿದ್ಯಾರ್ಥಿಗಳಿಗೆ ಕೇವಲ 10 ರೂಪಾಯಿ ಅರ್ಜಿ ತಪಾಸಣೆ ಶುಲ್ಕ ಮತ್ತು 150 ರೂಪಾಯಿ ಕಂಪ್ಯೂಟರೀಕರಣ ಶುಲ್ಕ ಮಾತ್ರ ಇರುತ್ತೆ. ಅಂದ್ರೆ ಪೂರ್ತಿ ಎಕ್ಸಾಮ್ ಫೀಸಿಂದ ಎಕ್ಸೆಂಪ್ಷನ್ ಸಿಗುತ್ತೆ. ಆದ್ರೆ ನೆನಪಿರ್ಲಿ, ಈ ವಿನಾಯಿತಿ ಪಡೆಯಲು ಸರಿಯಾದ ಸರ್ಕಾರಿ ದಾಖಲೆಗಳನ್ನು ಕೊಡೋದು ಕಡ್ಡಾಯ. ಮುಂದಿನ ವಿಭಾಗ, ಪ್ರಮುಖ ದಿನಾಂಕಗಳು ಮತ್ತು ದಂಡಗಳು. ಇದು ಬಹುಶಃ ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಕ್ರಿಟಿಕಲ್ ಪಾರ್ಟ್. ಅಡ್ಮಿನಿಸ್ಟ್ರೇಟಿವ್ ಡೆಡ್ಲೈನ್ಸ್ ಮಿಸ್ ಮಾಡಿದ್ರೆ ಏನಾಗತ್ತೆ ಅಂತ ನೋಡೋಣ. ಟೈಮಿಂಗ್ಸ್ ವಿಚಾರದಲ್ಲಿ ಯೂನಿವರ್ಸಿಟಿ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಮೇ 25, 2026ರೊಳಗೆ ಯುಯುಸಿಎಂಎಸ್ ಪೋರ್ಟಲ್ನಲ್ಲಿ ಸಬ್ಮಿಟ್ ಮಾಡಿದ್ರೆ ನೋ ಟೆನ್ಷನ್, ಯಾವುದೇ ದಂಡ ಇಲ್ಲ. ಆದರೆ ಮೇ 27ರವರೆಗೆ ಲೇಟ್ ಮಾಡಿದೆ 100 ರೂಪಾಯಿ ಫೈನ್. ಅದೇ ಲಾಸ್ಟ್ ಮಿನಿಟ್ವರೆಗೂ ಕಾಯ್ದು ಮೇ 28ರಂದು ಸಬ್ಮಿಟ್ ಮಾಡ್ತೀನಿ ಅಂದ್ರೆ ಹುಷಾರ್, ಬರೋಬ್ಬರಿ 750 ರೂಪಾಯಿ ದಂಡ ಕಟ್ಟಬೇಕು. ಸೊ ಲಾಸ್ಟ್ ಮಿನಿಟ್ ರಶ್ ಖಂಡಿತ ಬೇಡ. ಫೀಸ್ ಪೇಮೆಂಟ್ ಜೊತೆಗೆ ಬೇರೆ ಇಂಪಾರ್ಟೆಂಟ್ ಡೇಟ್ಸ್ ಕೂಡ ಇಲ್ಲಿವೆ. ಆಂತರಿಕ ಮೌಲ್ಯಮಾಪನ ಅಂದ್ರೆ ಐಎ ಮಾರ್ಕ್ಸ್ ಎಂಟ್ರಿ ಮಾಡಕ್ಕೆ ಮೇ 20 ಲಾಸ್ಟ್ ಡೇಟ್. ಹಾಲ್ ಟಿಕೆಟ್ಸ್ ಮೇ 21ರಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇನ್ನು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಮೇ 21ರಿಂದ ಜೂನ್ 3ವರೆಗೆ ನಡೆಯುತ್ತೆ. ಫೈನಲ್ ಆಗಿ ಮೇನ್ ಥಿಯರಿ ಎಕ್ಸಾಮ್ಸ್ ಜೂನ್ 10, 2026ರಿಂದ ಸ್ಟಾರ್ಟ್ ಆಗುತ್ತೆ. ಈ ಡೇಟ್ಸ್ನೆಲ್ಲ ನಿಮ್ಮ ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 5ನೇ ವಿಭಾಗ, ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿಗಳು. ಕೇವಲ ಡೇಟ್ಸ್ ನೆನ್ಪಿಟ್ಕೊಂಡ್ರೆ ಸಾಲ್ದು. ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬಾರ್ದು ಅಂದ್ರೆ ಈ ಆಪರೇಷನಲ್ ರೂಲ್ಸ್ ಫಾಲೋ ಮಾಡ್ಲೇಬೇಕು. ಇಲ್ಲಿ ಕೆಲವು ಸ್ಟ್ರಿಕ್ಟ್ ರೂಲ್ಸ್ ಇವೆ. ಫಸ್ಟ್ ಪಾಯಿಂಟ್, ಎಕ್ಸಾಮ್ ಫೀಸ್ ಕಡ್ಡಾಯವಾಗಿ ಯುಯುಸಿಎಂಎಸ್ ಪೋರ್ಟಲ್ ಮೂಲಕವೇ ಆನ್ಲೈನ್ನಲ್ಲಿ ಪೇ ಮಾಡಬೇಕು.
ಎರಡನೇದು, ಲಾಗಿನ್ ಆಗೋಕೆ ನಿಮ್ಮ ಪರ್ಸನಲ್ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿನ ಬೇರೆಯವರ ಜೊತೆ ಶೇರ್ ಮಾಡುವಂತಿಲ್ಲ. ಮೂರನೇದು, ಎಕ್ಸಾಮ್ ಸೆಂಟರ್ ಚೇಂಜ್ ಮಾಡೋಕೆ ಯಾವುದೇ ಚಾನ್ಸ್ ಇಲ್ಲ. ಮತ್ತು ನಾವು ಆಗ್ಲೇ ಮಾತನಾಡಿದಾಗೆ ಶುಲ್ಕ ವಿನಾಯಿತಿ ಬೇಕು ಅಂದ್ರೆ ವ್ಯಾಲಿಡ್ ಆದ ಸರ್ಕಾರಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಗಳನ್ನು ಒದಗಿಸಲೇಬೇಕು. ಇದರಲ್ಲಿ ಯಾವುದೇ ವಿನಾಯಿತಿ ಇಲ್ಲ. ಕೊನೆಯ ವಿಭಾಗ, ಪ್ರಾಂಶುಪಾಲರಿಗೆ ನಿರ್ದೇಶನಗಳು. ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಕಾಲೇಜ್ ಆಡಳಿತ ಮಂಡಳಿ ಏನ್ ಮಾಡಬೇಕು ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಪ್ರಿನ್ಸಿಪಲ್ಸ್ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ವಿದ್ಯಾರ್ಥಿಗಳ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗಳನ್ನು ಅವರು ಖುದ್ದಾಗಿ ವೆರಿಫೈ ಮಾಡಬೇಕು. ಹಾಗೆ ಲ್ಯಾಂಗ್ವೇಜ್ ಪೇಪರ್ಸ್ ಬಿಟ್ಟು ಉಳಿದೆಲ್ಲಾ ಎಕ್ಸಾಮ್ಸ್ ಅನ್ನು ವಿದ್ಯಾರ್ಥಿಗಳು ಕೇವಲ ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಮಾತ್ರ ಬರೆಯೋದನ್ನ ಎನ್ಶೋರ್ ಮಾಡಬೇಕು. ಆದ್ರೆ ಇಲ್ಲಿನ ಅತ್ಯಂತ ಕ್ರಿಟಿಕಲ್ ಪಾಯಿಂಟ್ ಏನಂದ್ರೆ, ಮೇ 29ರೊಳಗೆ ಯೂನಿವರ್ಸಿಟಿಗೆ ಲಿಸ್ಟ್ ಸಬ್ಮಿಟ್ ಮಾಡಬೇಕು. ಒಂದು ವೇಳೆ ಮೇ 30ರಂದು ತಡವಾಡಿ ಸಬ್ಮಿಟ್ ಮಾಡಿದ್ರೆ ಪ್ರಾಂಶುಪಾಲರಿಗೆ ಪ್ರತಿದಿನ ₹500 ದಂಡ ವಿಧಿಸಲಾಗ್ತದೆ. ಹೌದು, ಪರ್ ಡೇ ₹500 ಪೆನಾಲ್ಟಿ. ಇಲ್ಲಿ ಕಾಣಿಸ್ತಿರೋ ಈ ಟೇಬಲ್ ನೋಡಿ, ಇದೇ ಆ ಕಡ್ಡಾಯವಾದ ಪ್ರೊಫಾರ್ಮಾ ಅಥವಾ ಫಾರ್ಮ್ಯಾಟ್. ಪ್ರಾಂಶುಪಾಲರು ವಿದ್ಯಾರ್ಥಿಗಳ ಡೀಟೇಲ್ಸ್ ಅನ್ನು ಯೂನಿವರ್ಸಿಟಿಗೆ ಕಳಿಸ್ಬೇಕಾದ್ರೆ ಇದೇ ಫಾರ್ಮ್ಯಾಟ್ ಯೂಸ್ ಮಾಡಬೇಕು. ಆಡಳಿತಾತ್ಮಕ ಪ್ರಕ್ರಿಯೆಗಳಲ್ಲೂ ಯಾವುದೇ ಕನ್ಫ್ಯೂಷನ್ ಆಗಬಾರ್ದು ಅಂತ ಯೂನಿವರ್ಸಿಟಿ ಈ ಫಾರ್ಮ್ಯಾಟ್ ಅನ್ನು ಇಷ್ಟು ಸ್ಪಷ್ಟವಾಗಿ ನೀಡಿದೆ. ನಾವು ಈ ವಿಶ್ಲೇಷಣೆಯ ಕೊನೆಗೆ ಬಂದಿದ್ದೇವೆ. ಈಗ ನಮ್ಮೆದುರಿರುವ ಅತಿಮೊಡ್ಡ ಪ್ರಶ್ನೆ, UUCMS ಪೋರ್ಟಲ್ ಗಡುವಿನ ಮುನ್ನ ನಿಮ್ಮೆಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿವೆಯೇ? ಈ ಇನ್ಫಾರ್ಮೇಷನ್ ಸುಮ್ನೆ ಕೇಳಿ ಮರೆಯೋದಕ್ಕಲ್ಲ, ತಕ್ಷಣ ಆಕ್ಷನ್ ತಗೊಳ್ಳೋದಕ್ಕೆ. ಡೆಡ್ಲೈನ್ಸ್ ಮಿಸ್ ಮಾಡ್ಕೋಬೇಡಿ, ಪೆನಾಲ್ಟಿಯಿಂದ ಉಳೀರಿ ಮತ್ತು ನಿಮ್ಮ ಎಕ್ಸಾಮ್ಸ್ ಬಗ್ಗೆ ಫೋಕಸ್ ಮಾಡಿ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೇನೆ. ಆಲ್ ದಿ ಬೆಸ್ಟ್.